ರವಿಚಂದ್ರನ್ ಅವರು ಜನ್ಮದಿನದ ಸಂಭ್ರಮದಲ್ಲಿದ್ದಾರೆ. ಮೇ 30, 1961ರಂದು ಹುಟ್ಟಿದ ರವಿಚಂದ್ರನ್ ಅವರು ಈ ವರ್ಷ 65ನೇ ಜನ್ಮದಿನವನ್ನ ಆಚರಿಸಿಕೊಳ್ತಾ ಇದ್ದಾರೆ. ಮೊದಲೆಲ್ಲ ಈ ಹುಟ್ಟುಹಬ್ಬಕ್ಕೆ ಸುಮಾರು ಚಿತ್ರಗಳು ಅನೌನ್ಸ್ ಆಗ್ತಾ ಇದ್ವು. ಈ ವರ್ಷ ಹೇಗೆ ಅನ್ನುವ ಪ್ರಶ್ನೆನೂ ಇದೆ. ಇದರ ನಡುವೆ ರವಿಚಂದ್ರನ್ ಈಗಾಗಲೇ 2 ಸಿನಿಮಾ ಒಪ್ಪಿಕೊಂಡಿದ್ದಾರೆ. ಈ 2 ಸಿನಿಮಾಗಳಲ್ಲಿ ಒಂದು ಡೈರೆಕ್ಷನ್ ಇದೆ, ಮತ್ತೊಂದರಲ್ಲಿ ನಟನೆ ಮಾಡಿದ್ದಾರೆ. ಈ ಸಿನಿಮಾಗಳ ಇನ್ನಷ್ಟು ಮಾಹಿತಿ ಇಲ್ಲಿದೆ ನೋಡಿ. ಈ ಚಿತ್ರದಲ್ಲಿ ರವಿಚಂದ್ರನ್ ಅವರಿಗೆ ಜೋಡಿ ಯಾರೂ ಇಲ್ಲ. ಇವರು ಇಲ್ಲಿ ತಂದೆಯ ಪಾತ್ರ ಮಾಡಿದ್ದಾರೆ. ಅಪ್ಪ ಮಗಳ ಬಾಂಧವ್ಯದ ಕಥೆಯ ಚಿತ್ರ ಇದಾಗಿದೆ. ಇದರಲ್ಲಿ ರವಿಚಂದ್ರನ್ ಪ್ರೀತಿಯ ಪಾಠವನ್ನು ಮಾಡ್ತಾರೆ. ಆದರೆ ಇಲ್ಲಿ ಪ್ರೀತಿಯ ಪರಿ ಬೇರೆ ಇದೆ. ಹಾಗೆ ಭರತ್ ಮತ್ತು ರಾಶಿಕಾ ಶೆಟ್ಟಿ ಈ ಚಿತ್ರದಲ್ಲಿ ಮುಖ್ಯ ಪಾತ್ರದಲ್ಲಿದ್ದಾರೆ. ರವಿಚಂದ್ರನ್ ಇಡೀ ಚಿತ್ರದಲ್ಲಿ ತಮ್ಮದೇ ಒಂದು ಸೆಳೆತವನ್ನ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ರವಿಚಂದ್ರನ್ ಅವರು ಅಭಿನಯಿಸಿರೋ ಈ ಚಿತ್ರವನ್ನ ಎಸ್ ಸುಪ್ರೀತ್ ಡೈರೆಕ್ಷನ್ ಮಾಡಿದ್ದಾರೆ. ಪಳನಿ ಡಿ ಸೇನಾಪತಿ ಈ ಚಿತ್ರಕ್ಕೆ ಸಂಗೀತ ಕೊಡ್ತಾ ಇದ್ದಾರೆ. ಕನ್ನಡದ ಹಿರಿಯ ನಟ ಶ್ರೀನಿವಾಸ್ ಮೂರ್ತಿ, ಶಂಕರ್ ಅಶ್ವಥ್, ವಿಜಯ್ ಸೂರ್ಯ ಸೇರಿದಂತೆ ಇನ್ನೂ ಅನೇಕರು ಈ ಚಿತ್ರದಲ್ಲಿದ್ದಾರೆ. ಇದು ಪಕ್ಕಾ ಕೌಟುಂಬಿಕ ಕಥೆಯುಳ್ಳ ಚಿತ್ರವೇ ಆಗಿದೆ. ಕ್ರೇಜಿ ಅಥವಾ ದಿ ಕ್ರೇಜಿ ಅನ್ನುವ ಸಿನಿಮಾ ಮಾಡ್ತಾ ಇದ್ದಾರೆ. ಈ ಚಿತ್ರದ ಮೇಲೆ ಹೆಚ್ಚು ಕಡಿಮೆ 2 ವರ್ಷ ಕೆಲಸ ಮಾಡಿದ್ದಾರೆ. ಇನ್ನೂ ಒಂದು ವಿಶೇಷ ಅಂದರೆ ಈ ಚಿತ್ರಕ್ಕೆ ನಟನೆ, ನಿರ್ದೇಶನ, ಸಂಗೀತ ಹೀಗೆ ಎಲ್ಲವನ್ನು ಕೂಡ ರವಿಚಂದ್ರನ್ ಅವರೇ ಮಾಡಿದ್ದಾರೆ. ಆದರೆ ಇಲ್ಲಿ ಕ್ಯಾಮ್ರಾಮನ್ ಒಬ್ಬರೇ ಇದ್ದಾರೆ. ಇವರಿಬ್ಬರು ಬಿಟ್ಟರೆ ಇವರ ಕೆಲಸಕ್ಕೆ AI ಸಾಥ್ ಕೊಟ್ಟಿದೆ. ಈ ಚಿತ್ರದ ಚಿತ್ರೀಕರಣ 400 ದಿನ ಆಗಿದೆ ಅಂತ ಸ್ವತಃ ರವಿಚಂದ್ರನ್ ಹೇಳ್ಕೊಂಡಿದ್ದಾರೆ. ರವಿಚಂದ್ರನ್ ಕನಸುಗಳು ಎಂದು ಮುಗಿಯೋದೇ ಇಲ್ಲ, ಅದು ನಿರಂತರ ಅನಿಸುತ್ತೆ. ಹೊಸದನ್ನ ಕಲಿತಾರೆ. ಇಂದಿನ ಯುವಕರಿಗೆ ಏನು ಬೇಕು ಅನ್ನೋದನ್ನ ತಿಳಿದುಕೊಳ್ತಾರೆ. ಸದ್ಯದ ಯುವಕರು ಬಳಕೆ ಮಾಡುವ ಗೆಜೆಟ್ಗಳನ್ನು ಬಳಕೆ ಮಾಡ್ತಾರೆ. ಅವುಗಳ ಉಪಯೋಗವನ್ನು ತಿಳಿದುಕೊಳ್ತಾರೆ. AI ಅನ್ನು ತಿಳಿದುಕೊಂಡು ತಮ್ಮ ಹೊಸ ಕನಸುಗಳಿಗೆ ಸಿನಿಮಾ ರೂಪ ಕೂಡ ಕೊಡ್ತಾ ಇದ್ದಾರೆ. ರವಿಚಂದ್ರನ್ ಅವರು ಈ ಕ್ರೇಜಿ ಚಿತ್ರದ ಟೈಟಲ್ ಇಂಟ್ರೆಸ್ಟಿಂಗ್ ಆಗಿದೆ. ಐ ಆಮ್ ಗಾಡ್ ದ ಕ್ರೇಜಿ ಅನ್ನುವ ಈ ಚಿತ್ರದ ಪೂರ್ಣ ಟೈಟಲ್ ಆಗಿದೆ. ಈ ಚಿತ್ರದ ಹೊಸ ರೀತಿಯ ಪ್ರೋಮೋಗಳನ್ನು ರವಿಚಂದ್ರನ್ ಅವರು ರೆಡಿ ಮಾಡ್ತಾನೆ ಇದ್ದಾರೆ. ಇನ್ಸ್ಟಾಗ್ರಾಮ್ ತಮ್ಮ ಪೇಜಲ್ಲೂ ಹಂಚಿಕೊಳ್ತಾ ಇದ್ದಾರೆ. ರವಿಚಂದ್ರನ್ ಹಾಗೂ ಹಂಸಲೇಖ ಅವರು ಒಂದು ಕಾನ್ಸರ್ಟ್ ಮಾಡ್ತಾ ಇದ್ದಾರೆ. ಇದರಲ್ಲಿ ತಮ್ಮ ಜರ್ನಿಯ ಎಲ್ಲ ಹಾಡುಗಳ ಬಗ್ಗೆ ಮಾತನಾಡಲಿದ್ದಾರೆ. ಹಾಡು ಹುಟ್ಟಿದ್ದು ಹೇಗೆ ಅನ್ನೋದನ್ನ ಹೇಳಿಕೊಳ್ಳಲಿದ್ದಾರೆ. ರವಿಚಂದ್ರನ್ ಅವರ 65ನೇ ಜನ್ಮದಿನದಂದು ಈ ಕಾನ್ಸರ್ಟ್ ಪ್ಲಾನ್ ಆಗಿದೆ.